ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿರಂತರ ಜ್ಯೋತಿ ವಿದ್ಯುತ್ ಕೊಡುವಂತೆ ಎಸ್ಸಿ ನಿವಾಸಿಗಳ ಒತ್ತಾಯ. ರಾಯಭಾಗ ತಾಲೂಕಿನ ಮುಗಳಕೋಡ ಪುರಸಭೆಯ ವಾರ್ಡ್ ನಂಬರ್ 23ರಲ್ಲಿ ಹೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡ್ತಾ ಇಲ್ಲ. ಮುಗಳಕೋಡ ಪಟ್ಟಣದಲ್ಲಿ ಕದಂ ಸಮಾಜದವರು ಸುಮಾರು 30ಕ್ಕೂ ಅಧಿಕ ಮನೆಗಳನ್ನು ಹೊಂದಿ ಸುಮಾರು 150ಕ್ಕೂ ಅಧಿಕ ಜನ ವಾಸಿಸ್ತಾ ಇರುವಂತಹ ಸಮಾಜವಾಗಿದೆ. 20 ವರ್ಷದಿಂದ ಚರ್ಮಗಾರಿಕೆ ಕೆಲಸ ಮಾಡಿಕೊಂಡು ವಾಸಿಸ್ತಾ ಇರುವಂತಹ ಕದಂ ಸಮಾಜವಾಗಿದೆ. ಆಧುನಿಕ ಯುಗದಲ್ಲಿ 20 ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಕಾಲ ಕಳೀತಾ ಇರುವ ಪರಿಶಿಷ್ಟ ಜಾತಿ ಸಮಾಜದಲ್ಲಿ ಎಸ್ಕಾಂದಿಂದ 10ಕ್ಕೂ ಅಧಿಕ ಮನೆಗಳಿಗೆ ಮೀಟರ್ ಅಳವಡಿಸಿದ್ದಾರೆ. ಸುತ್ತಮುತ್ತಲಿನ ತೋಟ ಪಟ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಕರೆಂಟ್ ಉಪಯೋಗ ಮಾಡುತ್ತಿದ್ದಾರೆ. ನಿರಂತರ ಜ್ಯೋತಿ ಕೆಲಸ ಪ್ರಾರಂಭವಾಗಿದ್ದು ಎಸ್ಕಾಂ ಅಧಿಕಾರಿಗಳು ಹೆಚ್ಚುವರಿಯಾಗಿ 5 ಕಂಬಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಪೂರೈಸಲು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. ಎಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದು ಕಣಿಗೆ ಬೆಣ್ಣೆ ಮತ್ತೊಂದು ಕಣಿಗೆ ಸುಣ್ಣ ಎನ್ನುವಂತೆ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ. ಇದಾಗ್ರಿ 20 ವರ್ಷದಿಂದ ಇದು ಚರ್ಮಗಾರಿಕೆ ಉದ್ಯೋಗ ಮಾಡ್ತಿದ್ದೀವಿ ರೀ. ಆದರೆ ಕರೆಂಟ್ ಪ್ರಾಬ್ಲಮ್ದಿಂದ ನಾವು ಲಿಂಕ್ ಲೈನ್ ಶಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಆದರೆ ಲಿಂಕ್ ಲೈನ್ ಮಾಡೋ ಟೈಮ್ದಾಗ ನಮ್ಮ ಹೇಳೋದು ಸರ್ವೆ ಮಾಡ್ಯಾರು. ಕಂಬ ಒಂದು ಸ್ವಲ್ಪ ಕಡಿಮೆ ಬಿದ್ದಾವೆ ರೀ. ಅದು ಪೂರ್ತಿ ಮಾಡಿಕೊಡ್ಬೇಕಾದ್ರೆ ನಾವು ನಿಮ್ಮಲ್ಲಿ ಕಳಿಯಿಂದ ಮನವಿ ಮಾಡ್ಕೊತೀವಿ. ಒಂದು ಇನ್ನೂ 5ರಿಂದ 6 ಕಂಬ ಅದ ಅಂತಾರೆ ಅಧಿಕಾರಿಗಳು. ಏನು ಕೇಳೋಣ ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಕೊಡ್ತೀನಿ ಅಂತ ಅಂದಾರೆ ಇಷ್ಟ. ಕೆಲಸ ಪ್ರಾರಂಭ ಅದ ರೀ ಸರ್. ಕೆಲಸ ಪ್ರಾರಂಭ ನಿನ್ನೆ ಚಾಲು ಮಾಡ್ಯಾರ ರೀ. ನಿನ್ನಿಂದನ ಮತ್ತು ನಮ್ಮಲ್ಲೇ ಮತ್ತು ಈಗ ಒಬ್ರಿಗೆ ಬತ್ತು ಒಬ್ರಿಗೆ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಜಗಳ ಆಡಕತ್ತಾರ ಹುಡುಗರ. ಅದ್ರ ಸಂಬಂಧ ಅದನ್ನು ಪೂರ್ತಿ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಬೇಡ್ಕೋತೀವಿ ರೀ ಇಷ್ಟ. ಇಲ್ಲಿ ಒಂದು 10-12 ಮೀಟ್ರ್ ಅದಾವೆ ಸರ್. ನಮ್ಮ ವಾಸಸ್ ಮನಿ 25ರಿಂದ 35 ರೀ. ಜನಸಂಖ್ಯೆ 72 ವೋಟಿಂಗ್ ಅದಾವೆ ರೀ. ಆದ್ರೆ ಜನಸಂಖ್ಯೆ 100 ತನಕ ಐತಿ. ಇಲ್ಲಿ ತನಕ ಕರೆಂಟ್ ಎಲ್ಲಿಂದ ತೊಗೋತೀರಿ ನಾವು ಲೋಕಲ್ ತೋಟಪಟ್ಟಿಯಿಂದ ತೊಗೋತೀವಿ ರೀ. ಬಸ್ ಬರ್ತೈತಿ ರೀ ಕರೆಂಟ್. ಅದಕ್ಕಾಗಿತ್ತು ರೀ ಒಂದು ಸ್ವಲ್ಪ ಲಿಂಕ್ ಲೈನ್ ಎಸಿದವ್ರಿಗೆಲ್ಲ ಲಿಂಕ್ ಲೈನ್ ಬೇಕಾಗ್ತದೆ ಆಗೈತೆ ಅಂದ ಒಬ್ರು ಅಂದರು ಅನ್ನ ನಾವು ಲಿಂಕ್ ಲೈನ್ ಸ್ಯಾಂಕ್ಷನ್ ತೊಗೊಂತೀವಿ ಸರ್. ಇದು ಯಾವ ಏರಿಯಾದಾಗ ಬರ್ತೈತೆ ರೀ? ಇದು 23ನೇ ವಾರ್ಡ್ ರೀ. ಇದು ಎಸ್ಸಿ ಕಾಲನಿ. ಏನು ಸಮಸ್ಯೆ ಆಗೈತೆ ರೀ ವಾರ್ಡ್ನಾಗ? ಸರ್ 23ನೇ ವಾರ್ಡ್ ಅದ. ಇಲ್ಲಿ ಇನ್ನೂ ತನಕ ಒಂದು ಲಿಂಕ್ ಲೈನ್ ಇದ್ರಿಕಲ್ಲಿ ನಾವು ಎಸ್ಸಿದವರು ಇನ್ನೂ ತನಕ 20-50 ವರ್ಷದಿಂದ ವಾಸ ಮಾಡ್ತಿದ್ದೀವಿ ಇಲ್ಲಿ. ಇನ್ನೂ ಎಷ್ಟಂದ್ರೆ ಇಲ್ಲಿ 30-40 ಮನೆ ಅದಾವೆ ರೀ. ಒಂದು 100 ಜನ ಜನಸಂಖ್ಯೆ ಐತ್ರಿ. ಒಂದು ಲಿಂಕ್ ಲೈನ್ ಇಲ್ಲ ನಾವು ಎಸ್ಸಿದಾಗ ಅರ್ಜಿ ಕೊಟ್ಟಿದ್ದೀವಿ ರೀ. ಈಗಾಗಲೇ 5 ಕಂಬ ತಂದು ಕುಣ್ಸ್ಯಾರ ಅವ್ರು. ಇನ್ನೂ ಒಂದು ಸೈಡ 7-8 ಮೀಟ್ರ್ ಇದ್ದಲ್ಲಿ ಇನ್ನು ಕಂಬ ತಂದು ಕುಣ್ಸಿಲ್ಲ ರೀ. ಒಟ್ಟು ಈಗಾಗಲೇ ಅರ್ಧಕ್ಕೆ ನಿಲ್ಸ್ಬಿಗ್ಯಾರ. ಈಗ ಕೇಳಂತಲೇ ನಾವು ಇನ್ನೊಂದು ತಿಂಗಳು ಬಿಟ್ಟು ಮುಂದೆ ಗ್ರ್ಯಾಂಡ್ ಮಾಡ್ತೀವಿ ರೀ, ಈಗ ಮಾಡ್ತೀವಿ ಅನ್ನತಾರೆ. ಮತ್ತು ಇನ್ನೂ ತನಕ ಇದನ್ನು 2 ಲೈನ್ ಬೇರೆದವ್ರು ನಮ್ಗೆ ಇದು ಸಲುವಾಗಿ ಅಂದ್ರೆ ಇಲ್ಲಿ ಸಣ್ಣ ಹುಡುಗರು ಅದಾವೆ ರೀ. ಹುಳ ಹುಟ್ಟಿ ಅದು ಭಾಳ ಕಡ್ದಾವೆ ರೀ. ಆ ಲಿಂಕ್ ಲೈನ್ ಅರ್ಜಿ ಕೊಟ್ಟಿದ್ದೀವಿ ರೀ. ಮತ್ತು ಬಂದೈತೆ ರೀ. ಬಂದರೂ ನಮ್ಮ ಮನೆ ತಕ ಅಂತೂ ಇದು ದಂಡಿ ತಕ ಇದು ದಂದ ಕಂಬ ಕುಣಿಸಿಲ್ಲ ರೀ. ಇನ್ನೂ 5-6 ಕಂಬ ಕಡಿಮೆ ಆಗ್ಯಾವ ರೀ. 3-4 ಕಂಬ. ಈಗ ಬೇಡಿಕೆ ಅಂದ್ರೆ ನಮ್ಗೆ ಕೊಟ್ಟರೆ ಸರ್ ಎಲ್ಲ ಕೊಡಲಿಲ್ಲ. ಇದು ಅರ್ಧ ಊಟ ಬ್ಯಾಡ್ರಿ ಆಯ್ತು ನಮ್ಮ ಬೇಡಿಕೆ ರೀ. ಸಮಾನ ಆಗ್ಬೇಕು ಸರ್. ನಮ್ಮ ಎಸ್ಸಿ ಸಮಾಜ ಎಲ್ಲರಿಗೂ ಅನುಕೂಲ ಆಗುವ ಎಲ್ಲರಿಗೂ ಅನುಕೂಲ ಆಗಬೇಕು. ನಮ್ಮ ಎಸ್ಸಿ ಸಮಾಜ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ 5 ಕಂಬ ಬಂದಿದ್ದು ಅಷ್ಟು ಕುಣಿಸ್ಯಾರ ಸರ್. ಮತ್ತು ಈಗ ಓಣಿ ಇದ್ದದ್ದು ಇಲ್ಲಿ ಕುಣಿಸಿಲ್ಲ ಸರ್. ಇನ್ನೂ 2 ಕಂಬ ಬೇಕು ರೀ. ಇನ್ನೂ 3-4 ಕಂಬ ಕಡಿಮೆ. ಟೋಟಲ್ 5 ಕಂಬ ಸರ್. ಇನ್ನೊಂದು ನಮ್ಮ ಎಸ್ಸಿ ಮನೆ ಒಂದು ದಂಡಿಗೆ ಒಂದು ಉಳಿದೈತೆ ರೀ. ಅಲ್ಲಿಂದ ಇಲ್ಲಿ ತಕ ಬರ್ಬೇಕಾದ್ರೆ ಇನ್ನೂ 5 ಕಂಬ ಬೇಕು ಸರ್. 5 ಕಂಬ ಬೇಕು. ನೀವು ಸಂಬಂಧಪಟ್ಟ ಅಧಿಕಾರಿ ಕೇಳಿದಾಗ ಏನು ಹೇಳಿದ್ರು ಸರ್? ಇನ್ನೊಂದು ಮುಂದಿನ ತಿಂಗಳದಾಗ ಹಾಕ್ತು. ಮುಂದಿನ ಮಾಡ್ತೀವಿ. ಈಗ ನೀವು ಮನೆಗಳಿಗೆಲ್ಲ ಮೀಟರ್ ಸ್ಯಾಂಕ್ಷನ್ ತೊಗೊಂಡ್ರಿ? ಈಗ ಎಲ್ಲ ಸ್ಯಾಂಕ್ಷನ್ ಅದಾವ ಸರ್. ಒಂದು 13 ಮೀಟರ್ ಸ್ಯಾಂಕ್ಷನ್ ಅದಾವ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.